ಸಚಿವರಾಗಿರುವ ಆರ್.ಬಿ. ತಿಮ್ಮಾಪುರ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಿಮ್ಮಾಪುರ ಅವರೇ ನಮಸ್ತೆ. ಎಚ್.ವೈ. ಮೇಟಿ ಅವರು ಇನ್ನಿಲ್ಲ, ಯಾವ ರೀತಿಯಾಗಿ ನೆನಪು ಮಾಡ್ಕೊಳ್ತೀರಿ ಸರ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಿಮ್ಮಾಪುರ ಅವರೇ? ನಮಸ್ಕಾರ. ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ ಅಂತ ಎಚ್.ವೈ. ಮೇಟಿ ಅವರನ್ನ? ನಮ್ಮ ಜಿಲ್ಲೆಯ ಹಿರಿಯ ನಾಯಕ, ನಮ್ಗೆಲ್ಲ ಮಾರ್ಗದರ್ಶಕರಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಅವರು ಜಿಲ್ಲೆಯಲ್ಲಿ ತಂದಾದ ಚಾಪನ್ನು ಓದ್ತಕ್ಕಂಥವ್ರು, ಲೋಕಸಭಾ ಸದಸ್ಯರಾಗಿ, ಮಿನಿಸ್ಟರ್ ಆಗಿ, ಶಾಸಕರಾಗಿ ಅವ್ರು ಕೆಲಸ ಮಾಡ್ತಕ್ಕಂಥ ಕಾರ್ಯಗಳನ್ನ ನೆನಪಿಸ್ಕೊಳ್ಬೇಕು. ಅವ್ರು ನಡ್ಕೊಳ್ತಕ್ಕಂಥ ಸೌಮ್ಯ ಸ್ವಭಾವ ಹಾಗೂ ಅವ್ರ ಮಾರ್ಗದರ್ಶನ ನಮಗೆ ಬೇಕಾಗಿತ್ತು. ನಮ್ಗೆ ಇವತ್ತು ನಮ್ಮ ಜಿಲ್ಲೆಗೆ ದೊಡ್ಡ ಹಾನಿಯಾಗಿದೆ, ನಮ್ಮ ಪಕ್ಷಕ್ಕೆ ದೊಡ್ಡ ಹಾನಿಯಾಗಿದೆ. ಆ ಸರಳ ವ್ಯಕ್ತಿತ್ವದ ನಾಯಕ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಬಹಳ ನಿಕಟವರ್ತಿಗಳಾದವ್ರು. ನಾವು ಅವರು ಅಂತ ಮಹಾನ್ ನಾಯಕನ ಇವತ್ತು ಕಳ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆ ಬರುವಾಗಿದೆ. ರಾಜ್ಯದಲ್ಲಿ ಒಬ್ಬ ಸಮರ್ಥ ಹಾಗೂ ಸೌಮ್ಯ ಸ್ವಭಾವದ ನಾಯಕನ ಕಳ್ಕೊಂಡು ನಮ್ಗೆ ಬಹಳ ದುಃಖ ಆಗಿದೆ. ಅದನ್ನ ಭರಿಸ್ತಕ್ಕಂಥ ಶಕ್ತಿ ಆ ಕುಟುಂಬಗಳಿಗೆ ಕೊಡ್ಲಿ ಆ ಭಗವಂತ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೇನೆ ತಾವು ಕೂಡ ಎಚ್.ವೈ. ಮೇಟಿ ಅವರಿಗೆ ಅತ್ಯಾಪ್ತರು. ಅವರ ರಾಜಕೀಯ ಹಾದಿ ನೋಡಿದ್ದೀರಿ. ಅವರ ಆರಂಭದ ದಿನದಿಂದ ಹಿಡಿದು ಈ ಅವರು ಬದುಕಿದ ದಿನದವರೆಗೂ ಕೂಡ ಯಾವ ರೀತಿಯಾಗಿ ತಮ್ಮ ಇಡೀ ಜೀವನವನ್ನ ರಾಜಕೀಯಕ್ಕೋಸ್ಕರ ಶ್ರಮಿಸಿದ್ರು, ಹಾಗೇನೆ ತಮ್ಮ ವರ್ಗದವರನ್ನ ಮೇಲೆತ್ತುವಂತಹ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿ ಅದನ್ನ ಹೇಗೆ ಸ್ಮರಿಸ್ತೀರಿ ಅಂತ ತಿಮ್ಮಾಪುರ ಅವರು? ಅವರು ಅಧಿಕಾರಕ್ಕಾಗಿ, ಅಂತಸ್ತಿಗಾಗಿ ರಾಜಕಾರಣಕ್ಕೆ ಬರಲಿಲ್ಲ. ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು, ಸಾರ್ವಜನಿಕರ ಬದುಕಿನಲ್ಲಿ ನಂದ ಸಾಕಾದ ನೆರವು ನೀಡಬೇಕು ಅಂತಕ್ಕಂಥ ಭಾವನೆ ಅವರು ಗ್ರಾಮೀಣ ಬದುಕನ್ನು ಬಹಳ ತಿಳ್ಕೊಂಡವರು. ಅವರೇ ತಾವೇ ಸ್ವತಃ ಎತ್ತುಗಳನ್ನು ಹೊಡೆದವರು. ಬದುಕಿನಲ್ಲಿ ಗ್ರಾಮೀಣ ಪ್ರತಿಯೊಂದು ಇಂಚು ತಿಳಿದಂತ ನಾಯಕ ನಮ್ಮ ಮೇಟಿ ಸಾಹೇಬರಾಗಿದ್ರು. ಅವರೆಲ್ಲ ನಮ್ಮ ಮಾರ್ಗದರ್ಶಕರು. ಅವ್ರು ಎಷ್ಟೇ 80-81 ವಯಸ್ಸಾದ್ರೂ ಸಣ್ಣವ್ರಿಗೆ ಗೌರವ ಕೊಡ್ತಕ್ಕಂಥ ರೀತಿ ನೀತಿ ನಮ್ಮೆಲ್ಲ ಯುವಕರು ಇವತ್ತು ನಾವು ಕಲಿಬೇಕಾಗಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ನಾನು ಅಂತ ನಾಯಕನ ನೋಡ್ಲೇ ಇಲ್ಲ. ಅಂತ ಅದ್ಭುತವಾದ ನಾಯಕತ್ವ ಅವರಲ್ಲಿತ್ತು. ಹಾಗಿರ್ತಕ್ಕಂಥ ಭಾವನೆ ಇತ್ತು. ಎಚ್.ವೈ. ಮೇಟಿ ಅವರು ಯಾವ ರೀತಿಯಾಗಿ ರಾಜಕಾರಣಿಗಳಿಗೆ ಮಾದರಿ ಆಗ್ತಾರೆ, ಯಾವ ವಿಷಯದಲ್ಲಿ ಅವರನ್ನ ಮಾದರಿ ನಾಯಕರನ್ನಾಗಿ ಪರಿಗಣಿಸಬೇಕಾಗುತ್ತೆ ಅಂತ ತಿಮ್ಮಾಪುರ ಅವರೇ? ಅವರು ಫಸ್ಟ್ ಆಫ್ ಆಲ್ ಯಾವುದೇ ಅಹಂ ಇರಲಿಲ್ಲ. ಅಧಿಕಾರ, ಅಂತಸ್ತು, ನಾ ಮಂತ್ರಿ, ನಾ ಲೋಕಸಭಾ ಸದಸ್ಯ ಅಂತಕ್ಕಂಥ ಸಾರ್ವಜನಿಕರಲ್ಲಿ ಸಾರ್ವಜನಿಕ ಸಾಮಾನ್ಯ ಜನರಂತೆ ಅವ್ರ ವರ್ತನೆ ಇರ್ತಿತ್ತು. ಹಿರಿಯರಿಗೆ ಗೌರವ ಕೊಡೋದಾಗ್ಲಿ, ಸಣ್ಣವರಿಗೆ ಗೌರವಯುತವಾಗಿ ನಡ್ಕೊಳ್ತಕ್ಕಂಥ ರೀತಿ ನೀತಿ. ಅವ್ರ ಬದುಕಿನ ಉದ್ದಕ್ಕೂ ನೋಡಿ ಅವ್ರಿಗೆ ಆರಾಮ ಇರ್ಲಿಲ್ಲ. ಆದಾಗ ನಾವು ಸಭೆ ಸಮಾರಂಭಗಳಿಗೆ ನೀವು ಬರಬೇಡಿ ಸರ್ ಅಂತ ಹೇಳಿದ್ರೆ ಸಾಗೆ ಆಗತ್ತೆ. ತಿಮ್ಮಪ್ಪು ಜನ ಆರಿಸಿ ಕಳಿಸಿದ್ದಾರೆ, ನಾನು ನನ್ನ ಹೆಲ್ತ್ ನೋಡ್ದವ್, ಜನರು ನೋಡ್ದವ್ ಅಂತೇಳಿ ನನಗೆ ಅವ್ರು ಗದರಿಸಿರ್ತಕ್ಕಂಥದ್ದು ನಾವು ನೋಡಿದ್ವಿ. ನಿಜವಾಗ್ಲೂ ಒಬ್ಬ ಬಡವ್ರ ಪರವಾಗಿ ಪ್ರೀತಿ ಇರ್ತಕ್ಕಂಥವು, ದೊಡ್ಡವರಿಗೆ ಹಾಗೂ ಸಣ್ಣವರಿಗೆ ಗೌರವ ಕೊಡ್ತಕ್ಕಂಥ ರೀತಿ ನೀತಿ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಆಯಿತು. ಅವರ ಕನಸೇನಾಗಿತ್ತು ಅಂತ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ ಅವರೇ? ಅವ್ರ ಕನಸು ನನಗೆ ಯಾವತ್ತೂ ಹೇಳಿಲ್ಲ. ನನಗ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗ್ಬೇಕ್ರಿ ಬಾಗಲಕೋಟೆ ಜಿಲ್ಲೆಯಲ್ಲಿ, ಮುಳುಗಡೆ ಜನರಿಗೆ ನಾವು ಸಹಾಯ ಮಾಡ್ಬೇಕು. ಅವ್ರು ನನ್ನ ಮುಂದೆ ಯಾವತ್ತೂ ಅಧಿಕಾರದ ಆಲೋಚನೆ ಯಾವುದೇ ಮಂತ್ರಿ ಆಗ್ಬೇಕಂತ ಹೇಳಿದವ್ರು ನನಗೆ ಎಂದೂ ಹೇಳಲೇ ಇಲ್ಲ. ಅವ್ರು ನನಗ್ ಬಹಳ ನಿಕಟವಾಗಿ ನಾನು ಅವ್ರ ಜೊತೆ ಮೀಟಿಂಗ್ ಮಾಡೋದ್ನಾಗ ತಾವು ಜಿಲ್ಲಾ ಮಂತ್ರಿ ತಾವ್ ಮಾಡ್ರಿ ಅಂತೇಳಿ ನಾನು ಅವ್ನ ಕಿರಿಯವನ ಆದ್ರೂನು ಅವರು ಆ ರೀತಿ ನೀವ್ ಹೇಳಿ ಸರ್ ಅಂತಂದ್ರಿಲ್ಲ, ನೀವು ಮಂತ್ರಿ ನೀವು ಮಾತಾಡ್ರಿ ಅಂತಕ್ಕಂಥ ಮಾತುಗಳು, ಆ ಜಿಲ್ಲೆಯಲ್ಲಿರ್ತಕ್ಕಂಥ ಅವ್ರಿಗೆ ಕಾಳಜಿ, ಅಭಿವೃದ್ಧಿ ವಿಷಯದಲ್ಲಿ ಅವ್ರ ಕಾಳಜಿ ನಿಜವಾಗ್ಲೂ ಮೆಚ್ಚತಕ್ಕಂಥ. ಮೆಡಿಕಲ್ ಕಾಲೇಜ್ ಅಂತೂ ಬಹಳ ಹಠ ಹಿಡಿದು ಸಾಹೇಬ್ರು ಭೇಟಿಯಾಗಿ ಅಲ್ಲಿ ಮೆಡಿಕಲ್ ಕಾಲೇಜ್ ತಂದಂತ ಕೀರ್ತಿ ಅವ್ರದ್ದು. ಇನ್ನು ಕೊನೆಯದಾಗಿ ತಾವು ಯಾವಾಗ ಭೇಟಿ ಆಗಿದ್ದು ಅಂತ ಮೇಟಿ ಅವ್ರನ್ನ? ನನಗೆ 3 ದಿವಸದ ಹಿಂದೆ ಹೋಗಿದ್ದು ನಮ್ಮ ಭೇಟಿಯಾಗಿ ಬಂದೆ ಆಸ್ಪತ್ರೆಯಲ್ಲೇ ಭೇಟಿಯಾಗಿ ಬಂದಿದ್ರು. ಏನಾಗಿತ್ತು ಅಂತ ಆರ್.ಬಿ. ತಿಮ್ಮಾಪುರ ಅವರೇ? ಆಕ್ಚುಲ್ ಆಗಿ ಅವಾಗ ಅವರು ಹೇಳ್ತಾ ಇದ್ರು, ನೋಡಪ್ಪ ನವೆಂಬರ್ 1ಕ್ಕೆ ನನಗೆ ಬರಕ್ ಆಗುದಿಲ್ಲ ತಿಮ್ಮಾಪುರ್, ನೀವ್ ನೋಡಪ್ಪ ನೋಡಿ ಮಾಡಿ ನನ್ ಬಗ್ಗೆ ಹೇಳಿರ್ಬೇಕು ಅಂತೇಳಿ. ಊಟ ಮಾಡ್ತಿದ್ರು, ನಗ್ನಗ್ತಾ ಮಾತಾಡಿದ್ರು. ನನಗೆ ಬಹಳ ಖುಷಿ ಆಯ್ತು. ಆರಾಮದಾರ್ ಬಿಡು ಅಂತೇಳಿ ನನ್ ಭಾವನೆ ಇತ್ತು.
ಇವತ್ತು ಹಠಾತ್ ಸುದ್ದಿ ಕೇಳಿ ನಮ್ಗೆ ಬಹಳ ದಿಗ್ಭ್ರಮೆ ಆಗಿದೆ ಇವತ್ತು. ಸಿಎಂ ಅವ್ರಿಗೂ ಕೂಡ ಅತ್ಯಾಪ್ತರಾಗಿದ್ರು, ಸಿಎಂ ಅವರು ಕೂಡ ಭೇಟಿಯಾಗಿದ್ರು, ಅವರು ಕೂಡ ಮೈಸೂರಿನ ಬರ್ತಿದ್ದಾರೆ. ಎಲ್ಲರೂ ಕೂಡ ಒಡನಾಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಅವರು ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ರು? ರಾಜಕಾರಣ ಅಂದ್ರೆ ರಾಜಕೀಯದ ಬಗ್ಗೆ ಮಾತನಾಡೋದು ಕಾಮನ್, ಅದರ ಹೊರತಾಗಿ ಬೇರೆ ಏನ್ ಮಾತಾಡ್ತಾ ಇದ್ರು ತಮ್ಗಳ ಜೊತೆ, ಹೇಗಿದ್ರು ಅಂತ? ಅವ್ರು ಯಾವಾಗ್ಲೂ ಜನಪರವಾದ ಮಾತುಗಳನ್ನ ಹೇಳ್ತಾ ಇದ್ರು. ಅವರು ರಾಜಕಾರಣ ಗೆದ್ದಾಗ ಸೋತಾಗ ವೈರಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ ಅನ್ನೋದಿಲ್ಲ. ಅಂದ್ರೆ ವೈರಿಗಳಿಂದ ವಿರೋಧ ಪಕ್ಷದವ್ರ ಬಗ್ಗೆ ಆಗ್ಲಿ ಮತ್ತೊದ್ರ ಬಗ್ಗೆ ಆಗ್ಲಿ ಅವ್ರನ್ನೂ ಪ್ರೀತಿಯಿಂದ ಕಾಣ್ತಕ್ಕಂಥ, ಅವನಿಗೆ ಎಲ್ಲಾ ಪಕ್ಷದವರು ಅವ್ರನ್ನ ಪ್ರೀತಿ ಮಾಡ್ತಕ್ಕಂಥ ಗುಣ ಅವರಲ್ಲಿರ್ತದೆ. ಓಕೆ, ಧನ್ಯವಾದ RB ತಿಮ್ಮಾಪುರ್ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. HY ಮೇಟಿಯವರು ಇನ್ನಿಲ್ಲ, 79 ವರ್ಷ ವಯಸ್ಸಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ.